ರಾತ್ರಿ ಹೊತ್ತು ಎಷ್ಟೇ ಅಳತೆ ಮಾಡಿ ಅನ್ನ ಮಾಡಿದ್ರೂ ಕೂಡ ನಮ್ಮ ಮನೇಲಂತೂ ಸ್ವಲ್ಪನಾದರೂ ಉಳ್ದೇ ಬಿಡುತ್ತೆ. ಪ್ರತಿ ಸಲ ಅದನ್ನು ಚಿತ್ರಾನ್ನ ಮಾಡ್ಕೊಂಡು ತಿನ್ನೋಕ್ಕಂತೂ ಖಂಡಿತವಾಗ್ಲೂ ಆಗಲ್ಲ. ಒಂದೊಂದು ಸಲ ಚೇಂಜಸ್ ಬೇಕು ಅಂತ ಅನಿಸುತ್ತೆ. ಆ ಥರ ಅನ್ನ ಮಿಕ್ಕಿ ಚೇಂಜಸ್ ಬೇಕು ಅಂತ ಅನ್ನಿಸ್ದಾಗ ಈ ರೆಸಿಪಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಮಿಕ್ಕಿರೋ ಅನ್ನನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕದೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ. ನಂತರ ಅದಕ್ಕೆ 4-5 ಚಮಚ ರಾಗಿ ಹಿಟ್ಟನ್ನು ಸೇರಿಸಿದ್ದೀನಿ. ಅಕ್ಕಿ ಹಿಟ್ಟನ್ನು ಬೇಕಾದರೂ ಹಾಕ್ಬೋದು, ಬಟ್ ರಾಗಿ ಹಿಟ್ಟು ಬೆಸ್ಟು. ನಂತರ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ತುರಿದಿರೋ ಕ್ಯಾರೆಟು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕೋದೇನು ಬೇಡ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ. ನಂತರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಒದ್ದೆ ಬಟ್ಟೆ ಮೇಲೆ ನಿಮಗೆ ಬೇಕಾಗಿರೋ ಸೈಜಲ್ಲಿ ಹಿಟ್ಟನ್ನು ತಗೊಂಡು ತೆಳುವಾಗಿ ರೊಟ್ಟಿನ ತಟ್ಟಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬಾಳೆ ಎಲೆ ಅಥವಾ ಬಟರ್ ಪೇಪರ್ನ ಯೂಸ್ ಮಾಡ್ಬೋದು. ಈ ಥರ ಕಾಟನ್ ಬಟ್ಟೆ ಮೇಲೆ ಕೂಡ ಮಾಡ್ಬೋದು, ತುಂಬ ಈಸಿಯಾಗಿ ಬರುತ್ತೆ. ಮೇಲ್ಗಡೆ ಮುಚ್ಚಿ ತುಪ್ಪ ಅಥವಾ ಎಣ್ಣೆ ಹಾಕಿ ಗರ್ಗರಿಯಾಗಿ ಅಂದರೆ ಗರ್ಗರಿಯಾಗಿ ಅಥವಾ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ಕೂಡ ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.